ಸರ್ ನಮಸ್ಕಾರ. ನಮಸ್ಕಾರ. ಬಹಳ ದುಃಖದ ಗಳಿಗೆ ಇದು. ತಾವು ಹೇಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀರಿ ಮೇರು ವ್ಯಕ್ತಿತ್ವದ ಭೈರಪ್ಪನವರಿಗೆ? ಸರ್, ಅದು ತುಂಬು ಜೀವ. ಹ್ಮ್. ಅವರ ಅವರ ಬದುಕೆ ಒಂದು ಸಾಧನೆ, ಅವ್ರ ಬದುಕೆ ಒಂದು ಕೃತಿ. ಹೌದು. ಅಂದ್ರೆ ಅವರ ಒಂದೊಂದು ಕೃತಿಯೂ ಒಂದೊಂದು ಬದುಕು. ಅವರ ಅಂತ ಒಂದು ಮೇರು ಸಾಹಿತಿಗಳು, ಲೇಖಕರು, ಕವಿಗಳು, ವಾಗ್ಮಿಗಳು, ವಿಚಾರವಂತರು ನಮ್ಮ ಜೊತೆ ಇಲ್ಲ ಅಂದಾಗ ಏನೋ ಒಂದು ಕಳ್ಳ ಕೆಳಗಡೆ ಬಿದ್ದಂಗೆ ಆಗುತ್ತೆ. ಅದು ಅಷ್ಟೇ. ನಿಜ ನಿಜ ಸರ್. ಈ ಒಂದು ನಾಡಿನ ಹಿರಿಮೆ ಗರಿಮೆ ಎತ್ತಿ ಹಿಡಿಯೋದೆಲ್ಲಾನು ಕೂಡ ಅಲ್ಲಿನ ಕವಿಗಳು, ಲೇಖಕರು, ಬರಹಗಾರರು, ಸಂಗೀತಗಾರರು, ಈ ತರ ಕಲಾವಿದರುಗಳಾಗಿರ್ತಾರಲ್ಲ, ಅದರಲ್ಲಿ ಇವರು ಇಲ್ಲ ಅನ್ನೋದು ಬಹಳ ದುಃಖ, ನೋವು. ಆದ್ರೆ ಏನಂದ್ರೆ 94 ವರ್ಷಕ್ಕೆ ಆ ತುಂಬು ಜೀವ ಅಷ್ಟು ಸಾಧನೆಗಳನ್ನ ಮಾಡಿ, ಅಷ್ಟೊಂದು ವಿಚಾರಗಳನ್ನ ವೈಜ್ಞಾನಿಕ ಮನೋಧರ್ಮದ ಮೂಲಕ ಬರೆದು ಆವಿಷ್ಕಾರ ಮಾಡಿ ಜನಕ್ಕೆ ಕೊಟ್ಟಿದ್ದಾರೆ. ಆ ಕೃತಿಗಳ ಮೂಲಕ ಅವರ ಆಕೃತಿ ಸದಾ ನಮ್ಮ ಮನಸ್ಸಲ್ಲಿರುತ್ತೆ ಅಷ್ಟೇ. ಹೌದು ಹೌದು ಹೌದು. ಕಲ್ಯಾಣ್ ಸರ್, ತಾವು ಕೊನೆದಾಗಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ಮಾತಾಡಿದ್ರಿ? ಒಂದೂವರೆ ವರ್ಷ ಮುಂಚೆ ಸರ್, ಒಂದು ಸಭೆ ಸಮಾರಂಭ ಒಂದರಲ್ಲಿ ಭೇಟಿಯಾಗಿದೆ. ಅಂದ್ರೆ ವೈಯಕ್ತಿಕವಾಗಿ ಮಾತಾಡೋತಾರಲ್ಲ, ಏನಿಲ್ಲ, ಜಸ್ಟ್ ಅವ್ರನ್ನ ನಮಸ್ಕಾರ ಮಾಡಿ ಬಂದಿದೆ ಅಷ್ಟೇ. ಹೌದು ಹೌದು ಹೌದು. ಅವರ ಬರಹಗಳನ್ನ, ಅವರ ಕಾದಂಬರಿಗಳನ್ನ, ಅವರ ಸಾಹಿತ್ಯವನ್ನ, ಅವರೆಲ್ಲ ಕಥೆಗಳಂತ ಓದುವಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಅವರಲ್ಲಿರುವಂತ ವೈಚಾರಿಕತೆ ಅದು ಅಂದ್ರೆ ಅವರ ವಿಚಾರಧಾರೆ, ವೈಚಾರಿಕತೆ. ಆಮೇಲೆ ನೋಡಿ, ಅವರ ಯಾವ ಕೃತಿ ಕೂಡ ಏಕತಾನತೆ ಇಲ್ಲ, ಒಂದ್ರ ಹಾಗೆ ಒಂದಲ್ಲ, ಎಲ್ಲ ಬೇರೆ 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 ಆಯಾಮಗಳು. ಅದನ್ನ ತುಂಬಾ ಸಂಶೋಧನೆ ಮಾಡಿ ಅವ್ರಿಗೆ ಎಷ್ಟೋ ವಿಷಯಗಳನ್ನ ಅವರು ಹೊಸ ಕಲ್ತು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಅನುಭವಗಳನ್ನೆಲ್ಲ ಸೇರಿಸಿ ಅವರು ಬರೆದು ಕೊಟ್ಟಂತ ಕೃತಿಗಳು ಒಂದೊಂದು ಮೇರು ಕೃತಿಗಳೇ. ಅದು ಅವ್ರಿಗೆ ಇವರೆಲ್ಲ ಎಲ್ಲಾ ರೀತಿಯ ಮಾನ್ಯತೆಗಳಿಗೂ ಸಲ್ಲುವವರು ಅವರು. ಹಾಗಾಗಿ ಅಂತವ್ರು ಒಬ್ರು ಜೊತೆಗೆ ಇದ್ದಾಗ ಇದಾರೆ ಅನ್ನೋದೇ ಒಂದು ಚೆನ್ನಾಗಿ. ಸರಸ್ವತ ಲೋಕಕ್ಕೆ ಮಹಾನ್ ಭಾವರು, ಜೀನಿಯಸ್ ಗಳು ಇರ್ಬೇಕು. ಅವ್ರು ಇರೋಷ್ಟು ಕಾಲ ನಮ್ಗೆ ಏನೋ ಒಂದು ನಮ್ಮ ಜೊತೆ ಒಬ್ಬ ದೊಡ್ಡವರಿದ್ದಾರೆ ಮಾರಲ್ ಸಪೋರ್ಟ್ ಇರುತ್ತೆ. ಬಟ್ ಏನಂದ್ರೆ ವಯೋಸಹಜವಾಗಿ ಅವ್ರಿಗೆ ಈ ರೀತಿ ಆದಾಗ ಅವ್ರು ಇಲ್ಲ ಅನ್ನೋ ಕೊರಗಂತೂ ಇದ್ದೇ ಇರುತ್ತೆ. ಅಷ್ಟು ಕೊರಗು ಮಧ್ಯದಲ್ಲೂ ಅವ್ರ ಸಾಹಿತ್ಯ ಅನ್ನೋ ಬೆರಗು ನಮ್ ಜೊತೆ ಇರೋದ್ರಿಂದ ನಡೆಯುತ್ತೆ. ಏನ್ ಮಾಡಕ್ಕಾಗಲ್ಲ. ಅವರ ನೆನಪುಗಳು, ಅವರ ಸಾಧನೆ, ಅವರ ಚಿಂತನೆ, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ನಾವು ಕೊಡೋ ಗೌರವ ಆಗುತ್ತೆ ಅಷ್ಟೇ. ಅವರ ವ್ಯಕ್ತಿತ್ವ, ಅವರ ಬರಹ, ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಇದೆಯಲ್ಲ, ಭೈರಪ್ಪನವರೇ ಸಾಟಿ ಅನ್ಸುತ್ತೆ ಕಲ್ಯಾಣ್ ಸರ್. ಹೌದು ಹೌದು ಹೌದು, ಸತ್ಯವಾಗ್ಲು. ಯಾಕಂದ್ರೆ ಅವರು ತುಂಬಾ ತುಂಬಾ ಆಳ ಅಧ್ಯಯನ, ತುಂಬಾ ಗಹನವಾದ ವಿಚಾರಗಳು. ಆಮೇಲೆ ಅವ್ರ ಏನಾದ್ರು ಒಂದು ವಿಷಯ ಕಟ್ಕೊಟ್ರೆ ಆ ಕಾಲಮಾನಕ್ಕೆ ಹೋಗ್ಬಿಡ್ತೀವಿ ನಾವು, ಆತರ ಇರುತ್ತೆ. ತುಂಬಾ ತುಂಬಾ ಅದ್ಭುತವಾದ, ತುಂಬಾ ಗಟ್ಟಿ ಸಾಹಿತ್ಯ. ನಮ್ಮ ಕನ್ನಡದ ಎಷ್ಟೋ ಶ್ರೀಮಂತಿಕೆ ಬಿಂಬಗಳಿದೆ ಅವರ ಇದರಲ್ಲಿ, ಅವ್ರ ಬರಹದಲ್ಲಿ. ಹೌದೌದು. ಸರಸ್ವತಿ ಪುತ್ರ ಅಂತೇಳಿ ಸುಮ್ನೆ ಹೇಳೋದಲ್ಲ ಅಲ್ಲ, ಅವ್ರಿಗೆ ಸರಸ್ವತಿ ಸಮ್ಮಾನ ಅನ್ನೋದು ನಿಮ್ಗೆ ಒಂದು ಮೊಹರ್ಗೋಸ್ಕರ ಕೊಟ್ಟ ಪ್ರಶಸ್ತಿ ಮಾತ್ರ ಅಲ್ಲ. ನಿಜವಾಗ್ಲೇ ಪದ್ಮಭೂಷಣರಾವ್ ಅವರು ಎಲ್ಲದಕ್ಕೂ ಅರ್ಹರವ್ರು. ಎಲ್ಲದಕ್ಕೂ ಅರ್ಹರು. ಹಾಗಾಗಿ ಅವ್ರಿಗೆ ಯಾವುದೇ ಮಾನ್ಯತೆಗಳು ಸಿಕ್ಕಿದ್ರು ಕೂಡ ಅದು ಅವರ ಸಾಧನೆ ಮುಂದೆ ಸಿಕ್ಕದೆ ಕಮ್ಮಿ ಅನ್ಸುತ್ತೆ. ಹೌದು. ಅಂತ ಅವ್ರು ಇಲ್ಲ ಅನ್ನೋದು ಬೇಜಾರಾಗುತ್ತೆ. ಬಹಳ ದೊಡ್ಡವರು. ಅವರ ಆಶೀರ್ವಾದ ಸದಾ ಈ ನಾಡಿನ ಎಲ್ಲಾ ಕಿರಿಯರ ಮೇಲೆ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಆ ಚೈತನ್ಯ ಶಾಂತಿಯಾಗಿರ್ಬೇಕು ಅಷ್ಟೇ. ನಿಜ ಸರ್, ಖಂಡಿತ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ ಇಷ್ಟೊತ್ತು. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ದುಃಖದ ಗಳಿಗೆ ಇದು. ತಾವು ಹೇಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀರಿ ಮೇರು ವ್ಯಕ್ತಿತ್ವದ ಭೈರಪ್ಪನವರಿಗೆ? ಸರ್, ಅದು ತುಂಬು ಜೀವ. ಅವರ ಬದುಕೆ ಒಂದು ಸಾಧನೆ, ಅವ್ರ ಬದುಕೆ ಒಂದು ಕೃತಿ. ಹೌದು. ಅಂದ್ರೆ ಅವರ ಒಂದೊಂದು ಕೃತಿಯೂ ಒಂದೊಂದು ಬದುಕು. ಅವರ ಅಂತ ಒಂದು ಮೇರು ಸಾಹಿತಿಗಳು, ಲೇಖಕರು, ಕವಿಗಳು, ವಾಗ್ಮಿಗಳು, ವಿಚಾರವಂತರು ನಮ್ಮ ಜೊತೆ ಇಲ್ಲ ಅಂದಾಗ ಏನೋ ಒಂದು ಕಳ್ಳ ಕೆಳಗಡೆ ಬಿದ್ದಂಗೆ ಆಗುತ್ತೆ. ಅದು ಅಷ್ಟೇ. ನಿಜ ಸರ್. ಈ ಒಂದು ನಾಡಿನ ಹಿರಿಮೆ ಗರಿಮೆ ಎತ್ತಿ ಹಿಡಿಯೋದೆಲ್ಲಾನು ಕೂಡ ಅಲ್ಲಿನ ಕವಿಗಳು, ಲೇಖಕರು, ಬರಹಗಾರರು, ಸಂಗೀತಗಾರರು, ಈ ತರ ಕಲಾವಿದರುಗಳಾಗಿರ್ತಾರಲ್ಲ, ಅದರಲ್ಲಿ ಇವರು ಇಲ್ಲ ಅನ್ನೋದು ಬಹಳ ದುಃಖ, ನೋವು. ಆದ್ರೆ ಏನಂದ್ರೆ 94 ವರ್ಷಕ್ಕೆ ಆ ತುಂಬು ಜೀವ ಅಷ್ಟು ಸಾಧನೆಗಳನ್ನ ಮಾಡಿ, ಅಷ್ಟೊಂದು ವಿಚಾರಗಳನ್ನ ವೈಜ್ಞಾನಿಕ ಮನೋಧರ್ಮದ ಮೂಲಕ ಬರೆದು ಆವಿಷ್ಕಾರ ಮಾಡಿ ಜನಕ್ಕೆ ಕೊಟ್ಟಿದ್ದಾರೆ. ಆ ಕೃತಿಗಳ ಮೂಲಕ ಅವರ ಆಕೃತಿ ಸದಾ ನಮ್ಮ ಮನಸ್ಸಲ್ಲಿರುತ್ತೆ ಅಷ್ಟೇ. ಹೌದು.
ಕಲ್ಯಾಣ್ ಸರ್, ತಾವು ಕೊನೆಯದಾಗಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ಮಾತಾಡಿದ್ರಿ? ಒಂದೂವರೆ ವರ್ಷ ಮುಂಚೆ ಸರ್, ಒಂದು ಸಭೆ ಸಮಾರಂಭ ಒಂದರಲ್ಲಿ ಭೇಟಿಯಾಗಿದೆ. ಅಂದ್ರೆ ವೈಯಕ್ತಿಕವಾಗಿ ಮಾತಾಡೋ ತರ ಎಲ್ಲ ಏನಿಲ್ಲ, ಜಸ್ಟ್ ಅವ್ರನ್ನ ನಮಸ್ಕಾರ ಮಾಡಿ ಬಂದಿದೆ ಅಷ್ಟೇ. ಹೌದು. ಅವರ ಬರಹಗಳನ್ನ, ಅವರ ಕಾದಂಬರಿಗಳನ್ನ, ಅವರ ಸಾಹಿತ್ಯವನ್ನ, ಅವರೆಲ್ಲ ಕಥೆಗಳಂತ ಓದುವಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಅವರಲ್ಲಿರುವಂತ ವೈಚಾರಿಕತೆ ವಿಚಾರ ಬಹಳ ಅದು ಅಂದ್ರೆ ಅವರ ವಿಚಾರಧಾರೆ, ವೈಚಾರಿಕತೆ. ಆಮೇಲೆ ನೋಡಿ, ಅವರ ಯಾವ ಕೃತಿ ಕೂಡ ಏಕತಾನತೆ ಇಲ್ಲ, ಒಂದ್ರ ಹಾಗೆ ಒಂದಲ್ಲ. ಎಲ್ಲ ಬೇರೆ ಬೇರೆ ಆಯಾಮಗಳು. ಅದನ್ನ ತುಂಬಾ ಸಂಶೋಧನೆ ಮಾಡಿ ಅವ್ರಿಗೆ ಎಷ್ಟೋ ವಿಷಯಗಳನ್ನ ಅವರು ಹೊಸದಾಗಿ ಕಲ್ತು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಅನುಭವಗಳನ್ನೆಲ್ಲ ಸೇರಿಸಿ ಅವರು ಬರೆದು ಕೊಟ್ಟಂತ ಕೃತಿಗಳು ಒಂದೊಂದು ಮೇರು ಕೃತಿಗಳೇ. ಅದು ಅವ್ರಿಗೆ ಇವರೆಲ್ಲ ಎಲ್ಲಾ ರೀತಿಯ ಮಾನ್ಯತೆಗಳಿಗೂ ಸಲ್ಲುವವರು ಅವರು. ಹಾಗಾಗಿ ಅಂತವ್ರು ಒಬ್ರು ಜೊತೆ ಇದ್ದಾಗ ಇದಾರೆ ಅನ್ನೋದೇ ಒಂದು ಚೆನ್ನಾಗಿ ಸರಸ್ವತ ಲೋಕಕ್ಕೆ ಮಹಾನ್ ಭಾವರು ಜೀನಿಯಸ್ಗಳು ಇರ್ಬೇಕು. ಅವ್ರು ಇರೋಷ್ಟು ಕಾಲ ನಿಮ್ಗೆ ಏನೋ ಒಂದು ನಮ್ಮ ಜೊತೆ ದೊಡ್ಡವರಿದ್ದಾರೆ ಮಾರಲ್ ಸಪೋರ್ಟ್ ಇರುತ್ತೆ. ಬಟ್ ಏನಂದ್ರೆ ವಯೋಸಹಜವಾಗಿ ಅವ್ರಿಗೆ ಈ ರೀತಿ ಆದಾಗ ಅವ್ರು ಇಲ್ಲ ಅನ್ನೋ ಕೊರಗಂತೂ ಇದ್ದೇ ಇರುತ್ತೆ. ಅಷ್ಟು ಕೊರಗು ಮಧ್ಯದಲ್ಲೂ ಅವ್ರ ಸಾಹಿತ್ಯ ಅನ್ನೋ ಬೆರಗು ನಮ್ ಜೊತೆ ಇರೋದ್ರಿಂದ ನಡೆಯುತ್ತೆ. ಏನ್ ಮಾಡಕ್ಕಾಗಲ್ಲ. ಅವರ ನೆನಪುಗಳು, ಅವರ ಸಾಧನೆ, ಅವರ ಚಿಂತನೆ, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ನಾವು ಕೊಡೋ ಗೌರವ ಆಗುತ್ತೆ ಅಷ್ಟೇ. ಅವರ ವ್ಯಕ್ತಿತ್ವ, ಅವರ ಬರಹ, ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಇದೆಯಲ್ಲ, ಭೈರಪ್ಪನವರೇ ಸಾಟಿ ಅನ್ಸುತ್ತೆ ಕಲ್ಯಾಣ್ ಸರ್. ಹೌದು ಸತ್ಯವಾಗ್ಲು. ಯಾಕಂದ್ರೆ ಅವರು ತುಂಬಾ ಆಳ ಅಧ್ಯಯನ, ತುಂಬಾ ಗಹನವಾದ ವಿಚಾರಗಳು. ಆಮೇಲೆ ಅವ್ರ ಏನಾದ್ರು ಒಂದು ವಿಷಯ ಕಟ್ಕೊಟ್ರೆ ಆ ಕಾಲಮಾನಕ್ಕೆ ಹೋಗ್ಬಿಡ್ತೀವಿ ನಾವು, ಆತರ ಇರುತ್ತೆ. ತುಂಬಾ ಅದ್ಭುತವಾದ, ತುಂಬಾ ಗಟ್ಟಿ ಸಾಹಿತ್ಯ. ನಮ್ಮ ಕನ್ನಡದ ಎಷ್ಟೋ ಶ್ರೀಮಂತಿಕೆ ಬಿಂಬಗಳಿದೆ ಅವರ ಇದರಲ್ಲಿ, ಅವ್ರ ಬರಹದಲ್ಲಿ. ಹೌದು. ಸರಸ್ವತಿ ಪುತ್ರ ಅಂತ ಹೇಳಿ ಸುಮ್ನೆ ಹೇಳೋದಲ್ಲ. ಅಲ್ಲ, ಅವ್ರಿಗೆ ಸರಸ್ವತಿ ಸಮ್ಮಾನ ಅನ್ನೋದು ನಿಮ್ಗೆ ಒಂದು ಮೊಹರ್ಗೋಸ್ಕರ ಕೊಟ್ಟ ಪ್ರಶಸ್ತಿ ಮಾತ್ರ ಅಲ್ಲ. ನಿಜವಾಗ್ಲೇ ಪದ್ಮಭೂಷಣ ರಾವ್ ಅವರು ಎಲ್ಲದಕ್ಕೂ ಅರ್ಹರವರು. ಎಲ್ಲದಕ್ಕೂ ಅರ್ಹರು. ಹಾಗಾಗಿ ಅವ್ರಿಗೆ ಯಾವುದೇ ಮಾನ್ಯತೆಗಳು ಸಿಕ್ಕಿದ್ರು ಕೂಡ ಅದು ಅವರ ಸಾಧನೆ ಮುಂದೆ ಸಿಕ್ಕದೆ ಕಮ್ಮಿ ಅನ್ಸುತ್ತೆ. ಹೌದು. ಅಂತ ಅವ್ರು ಇಲ್ಲ ಅನ್ನೋದು ಬೇಜಾರಾಗುತ್ತೆ. ಬಹಳ ದೊಡ್ಡವರು. ಅವರ ಆಶೀರ್ವಾದ ಸದಾ ಈ ನಾಡಿನ ಎಲ್ಲಾ ಕಿರಿಯರ ಮೇಲೆ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಆ ಚೈತನ್ಯ ಶಾಂತಿಯಾಗಿರ್ಬೇಕು ಅಷ್ಟೇ. ನಿಜ ಸರ್, ಖಂಡಿತ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ. ಬಹಳ ದುಃಖದ ಗಳಿಗೆ ಇದು. ತಾವು ಹೇಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀರಿ ಮೇರು ವ್ಯಕ್ತಿತ್ವದ ಭೈರಪ್ಪನವರಿಗೆ? ಸರ್, ಅದು ತುಂಬು ಜೀವ. ಅವರ ಬದುಕೆ ಒಂದು ಸಾಧನೆ, ಅವ್ರ ಬದುಕೆ ಒಂದು ಕೃತಿ. ಹೌದು. ಅಂದ್ರೆ ಅವರ ಒಂದೊಂದು ಕೃತಿಯೂ ಒಂದೊಂದು ಬದುಕು. ಅವರ ಅಂತ ಒಂದು ಮೇರು ಸಾಹಿತಿಗಳು, ಲೇಖಕರು, ಕವಿಗಳು, ವಾಗ್ಮಿಗಳು, ವಿಚಾರವಂತರು ನಮ್ಮ ಜೊತೆ ಇಲ್ಲ ಅಂದಾಗ ಏನೋ ಒಂದು ಕಳ್ಳಶ ಕೆಳಗಡೆ ಬಿದ್ದಂಗ ಆಗುತ್ತೆ. ಅದು ಅಷ್ಟೇ. ಈ ಒಂದು ನಾಡಿನ ಹಿರಿಮೆ ಗರಿಮೆ ಎತ್ತಿ ಹಿಡಿಯೋದೆಲ್ಲಾನು ಕೂಡ ಅಲ್ಲಿನ ಕವಿಗಳು, ಲೇಖಕರು, ಬರಹಗಾರರು, ಸಂಗೀತಗಾರರು, ಈ ತರ ಕಲಾವಿದರುಗಳಾಗಿರ್ತಾರಲ್ಲ, ಅದರಲ್ಲಿ ಇವರು ಇಲ್ಲ ಅನ್ನೋದು ಬಹಳ ದುಃಖ, ನೋವು. ಆದ್ರೆ ಏನಂದ್ರೆ 94 ವರ್ಷಕ್ಕೆ ಆ ತುಂಬು ಜೀವ ಅಷ್ಟು ಸಾಧನೆಗಳನ್ನ ಮಾಡಿ, ಅಷ್ಟೊಂದು ವಿಚಾರಗಳನ್ನ ವೈಜ್ಞಾನಿಕ ಮನೋಧರ್ಮದ ಮೂಲಕ ಬರೆದು ಆವಿಷ್ಕಾರ ಮಾಡಿ ಜನಕ್ಕೆ ಕೊಟ್ಟಿದ್ದಾರೆ. ಆ ಕೃತಿಗಳ ಮೂಲಕ ಅವರ ಆಕೃತಿ ಸದಾ ನಮ್ಮ ಮನಸ್ಸಲ್ಲಿರುತ್ತೆ ಅಷ್ಟೇ. ಹೌದು. ಕಲ್ಯಾಣ್ ಸರ್, ತಾವು ಕೊನೆಯದಾಗಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ಮಾತಾಡಿದ್ರಿ? ಒಂದೂವರೆ ವರ್ಷ ಮುಂಚೆ ಸರ್, ಒಂದು ಸಭೆ ಸಮಾರಂಭ ಒಂದರಲ್ಲಿ ಭೇಟಿಯಾಗಿದೆ. ಅಂದ್ರೆ ವೈಯಕ್ತಿಕವಾಗಿ ಮಾತಾಡೋ ತರ ಎಲ್ಲ ಏನಿಲ್ಲ, ಜಸ್ಟ್ ಅವ್ರನ್ನ ನಮಸ್ಕಾರ ಮಾಡಿ ಬಂದಿದೆ ಅಷ್ಟೇ. ಹೌದು. ಅವರ ಬರಹಗಳನ್ನ, ಅವರ ಕಾದಂಬರಿಗಳನ್ನ, ಅವರ ಸಾಹಿತ್ಯವನ್ನ, ಅವರೆಲ್ಲ ಕಥೆಗಳಂತ ಓದುವಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಅವರಲ್ಲಿರುವಂತ ವೈಚಾರಿಕತೆ ವಿಚಾರ ಬಹಳ ಅದು ಅಂದ್ರೆ ಅವರ ವಿಚಾರಧಾರೆ, ವೈಚಾರಿಕತೆ. ಆಮೇಲೆ ನೋಡಿ, ಅವರ ಯಾವ ಕೃತಿ ಕೂಡ ಏಕತಾನತೆ ಇಲ್ಲ, ಒಂದ್ರ ಹಾಗೆ ಒಂದಲ್ಲ. ಎಲ್ಲ ಬೇರೆ ಬೇರೆ ಆಯಾಮಗಳು. ಅದನ್ನ ತುಂಬಾ ಸಂಶೋಧನೆ ಮಾಡಿ ಅವ್ರಿಗೆ ಎಷ್ಟೋ ವಿಷಯಗಳನ್ನ ಅವರು ಹೊಸದಾಗಿ ಕಲ್ತು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ತಮ್ಮ ಅನುಭವಗಳನ್ನೆಲ್ಲ ಸೇರಿಸಿ ಅವರು ಬರೆದು ಕೊಟ್ಟಂತ ಕೃತಿಗಳು ಒಂದೊಂದು ಮೇರು ಕೃತಿಗಳೇ. ಅದು ಅವ್ರಿಗೆ ಇವರೆಲ್ಲ ಎಲ್ಲಾ ರೀತಿಯ ಮಾನ್ಯತೆಗಳಿಗೂ ಸಲ್ಲುವವರು ಅವರು. ಹಾಗಾಗಿ ಅಂತವ್ರು ಒಬ್ರು ಜೊತೆ ಇದ್ದಾಗ ಇದಾರೆ ಅನ್ನೋದೇ ಒಂದು ಚೆನ್ನಾಗಿ ಸರಸ್ವತ ಲೋಕಕ್ಕೆ ಮಹಾನ್ ಭಾವರು ಜೀನಿಯಸ್ಗಳು ಇರ್ಬೇಕು.
ಅವ್ರು ಇರೋಷ್ಟು ಕಾಲ ನಮ್ಗೆ ಏನೋ ಒಂದು ನಮ್ಮ ಜೊತೆ ಒಬ್ಬ ದೊಡ್ಡವರಿದ್ದಾರೆ ಮಾರಲ್ ಸಪೋರ್ಟ್ ಇರುತ್ತೆ. ಹೌದು ಹೌದು. ಬಟ್ ಏನಂದ್ರೆ ವಯೋಸಹಜವಾಗಿ ಅವ್ರಿಗೆ ಈ ರೀತಿ ಆದಾಗ ಅವ್ರು ಇಲ್ಲ ಅನ್ನೋ ಕೊರಗಂತೂ ಇದ್ದೇ ಇರುತ್ತೆ. ಅಷ್ಟು ಕೊರಗು ಮಧ್ಯದಲ್ಲೂ ಅವ್ರ ಸಾಹಿತ್ಯ ಅನ್ನೋ ಬೆರಗು ನಮ್ ಜೊತೆ ಇರೋದ್ರಿಂದ ನಡೆಯುತ್ತೆ. ಏನ್ ಮಾಡಕ್ಕಾಗಲ್ಲ. ಅವರ ನೆನಪುಗಳು, ಅವರ ಸಾಧನೆ, ಅವರ ಚಿಂತನೆ, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ನಾವು ಕೊಡೋ ಗೌರವ ಆಗುತ್ತೆ ಅಷ್ಟೇ. ಅವರ ವ್ಯಕ್ತಿತ್ವ, ಅವರ ಬರಹ, ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಇದೆಯಲ್ಲ, ಭೈರಪ್ಪನವರೇ ಸಾಟಿ ಅನ್ಸುತ್ತೆ ಕಲ್ಯಾಣ್ ಸರ್. ಹೌದು ಹೌದು ಹೌದು, ಸತ್ಯವಾಗ್ಲು. ಯಾಕಂದ್ರೆ ಅವರು ತುಂಬಾ ತುಂಬಾ ಆಳ ಅಧ್ಯಯನ, ತುಂಬಾ ಗಹನವಾದ ವಿಚಾರಗಳು. ಆಮೇಲೆ ಅವ್ರ ಏನಾದ್ರು ಒಂದು ವಿಷಯ ಕಟ್ಕೊಟ್ರೆ ಆ ಕಾಲಮಾನಕ್ಕೆ ಹೋಗ್ಬಿಡ್ತೀವಿ ನಾವು. ಆತರ ಇರುತ್ತೆ. ತುಂಬಾ ತುಂಬಾ ಅದ್ಭುತವಾದ, ತುಂಬಾ ಗಟ್ಟಿ ಸಾಹಿತ್ಯ. ನಮ್ಮ ಕನ್ನಡದ ಎಷ್ಟೋ ಶ್ರೀಮಂತಿಕೆ ಬಿಂಬೆಗಳಿದೆ ಅವ್ರ ಇದರಲ್ಲಿ, ಅವ್ರ ಬರಹದಲ್ಲಿ. ಹೌದೌದು. ಸರಸ್ವತಿ ಪುತ್ರ ಅಂತೇಳಿ ಸುಮ್ನೆ ಹೇಳೋದಲ್ಲ. ಅಲ್ಲ, ಅವ್ರಿಗೆ ಸರಸ್ವತಿ ಸಮ್ಮಾನ ಅನ್ನೋದು ನಿಮ್ಗೆ ಒಂದು ಮೊಹರ್ಗೋಸ್ಕರ ಕೊಟ್ಟ ಪ್ರಶಸ್ತಿ ಮಾತ್ರ ಅಲ್ಲ. ನಿಜವಾಗ್ಲೇ ಪದ್ಮಭೂಷಣರಾವ್ ಅವರು ಎಲ್ಲದಕ್ಕೂ ಅರ್ಹರು. ಎಲ್ಲದಕ್ಕೂ ಅರ್ಹರು. ಹಾಗಾಗಿ ಅವ್ರಿಗೆ ಯಾವುದೇ ಮಾನ್ಯತೆಗಳು ಸಿಕ್ಕಿದ್ರು ಕೂಡ ಅದು ಅವರ ಸಾಧನೆ ಮುಂದೆ ಸಿಕ್ಕದೆ ಕಮ್ಮಿ ಅನ್ಸುತ್ತೆ. ಹೌದು. ಅಂತ ಅವ್ರು ಇಲ್ಲ ಅನ್ನೋದು ಬೇಜಾರಾಗುತ್ತೆ. ಬಹಳ ದೊಡ್ಡವರು. ಅವರ ಆಶೀರ್ವಾದ ಸದಾ ಈ ನಾಡಿನ ಎಲ್ಲಾ ಕಿರಿಯರ ಮೇಲೆ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಆ ಚೈತನ್ಯ ಶಾಂತಿಯಾಗಿರ್ಬೇಕು ಅಷ್ಟೇ. ನಿಜ ಸರ್, ಖಂಡಿತ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ ಇಷ್ಟೊತ್ತು. ಥ್ಯಾಂಕ್ ಯು ಸರ್.